ರಸ್ತೆ ಅಗಲೀಕರಣ ಅಭಿವೃದ್ಧಿ ಹೆಸರಿನಲ್ಲಿ ರಸ್ತೆಯ ಅಕ್ಕಪಕ್ಕದ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಸರ್ಕಾರಿ ಕಚೇರಿಗಳ ಆವರಣದಲ್ಲಿರುವಂತಹ ಮರಗಿಡಗಳನ್ನು ನಿರಂತರವಾಗಿ ಮರಣ ಹೋಮ ಮಾಡುತ್ತಿದ್ದರೂ ಮೌನವಾಗಿರುವಂತಹ ಪರಿಸರ ಪ್ರೇಮಿಗಳು ಎಲ್ಲಿ ಹೋಗಿದ್ದಾರೆ ಅಂತ ನಾವು ಕೇಳ್ತಾ ಇದ್ದೀವಿ. ಇವತ್ತು ಬಂಗಾರಪೇಟೆ ರಾಜ್ಯ ಹೆದ್ದಾರಿಯಲ್ಲಿ ರಸ್ತೆ ಅಗಲೀಕರಣ ಮಾಡಬೇಕು, ಅಪಘಾತಗಳು ಹೆಚ್ಚಾಗ್ತಾವ ಅಂತೇಳಿ ಇವತ್ತು ಬೃಹದಾಕಾರದ ಮರಗಳನ್ನು ಏಕಾಏಕಿ ಯಾವುದೇ ಪತ್ರಿಕಾ ಪ್ರಕಟಣೆ ಇಲ್ಲದೆ ಇವತ್ತು ರಾಜಾರೋಷವಾಗಿ ಮರಗಳನ್ನು ಕಡಿಯುವ ಮುಖಾಂತರ ಮರಣ ಹೋಮ ಮಾಡ್ತಾ ಇದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಮೌನವೇಕೆ? ಯಾಕಂದ್ರೆ ಅರಣ್ಯ ಇಲಾಖೆಯವರು ಇವತ್ತು ಅರಣ್ಯ ಉಳಿಸಬೇಕು, ಸಣ್ಣ ಪುಟ್ಟ ರೈತರು 1 ಎಕರೆಯಿಂದ 4 ಎಕರೆ ಒತ್ತುವರಿ ಮಾಡ್ಕೊಂಡು ಹೋದನ್ನು ಪೊಲೀಸ್ ಸ್ವಲ್ಪ ಗಾವಲಿನಲ್ಲಿ ಅವರ ವಿರುದ್ಧ ಜೆಸಿಪಿಗಳ ಆರ್ಭಟ ಮಾಡಿಸಿ ಭೂಮಿ ವಶಕ್ಕೆ ಪಡೆದಂತಹ ಈ ಅರಣ್ಯ ಅಧಿಕಾರಿಗಳು ಇವತ್ತು ರಸ್ತೆ ಅಗಲೀಕರಣ ವಿಚಾರದಲ್ಲಿ ಮರಣ ಹೋಮ ನಡೀತಾ ಇದ್ರು ಯಾಕೆ ಮೌನವಾಗಿದ್ದೀರಾ ಅಂತೇಳಿ ಇವತ್ತು ರೈತ ಸಂಘದಿಂದ ನಾವು ಪ್ರಶ್ನೆ ಮಾಡ್ತಾ ಇದ್ವಿ. ಅದರ ಜೊತೆಗೆ ಕೊರೋನಾ ಕಲಿಸಿದಂತ ಪಾಠದಿಂದ ಇನ್ನೂ ಜನಸಾಮಾನ್ಯರು ಅಧಿಕಾರಿಗಳು ಬುದ್ಧಿ ಕಲ್ತಂತಿಲ್ಲ. ಅವತ್ತು ಈ ಶುದ್ಧವಾದ ಗಾಳಿ ಸಿಗದೆ, ಆಕ್ಸಿಜನ್ ಸಿಗದೆ ಸಾವಿರಾರು ಜನ ಕೋಟಿ ಕೊಡ್ತೀವಿ, ನಮ್ಮ ಆಸ್ತಿ ಎಲ್ಲ ಬರ್ಕೊಡ್ತೀವಿ ಅಂತ ಹೇಳಿದ್ರು ಸಹ ಅವತ್ತು ಶುದ್ಧವಾದ ಗಾಳಿ ಸಿಗಲಿಲ್ಲ, ಅಂತಹ ಆಕ್ಸಿಜನ್ ಸಿಗ್ಲಿಲ್ಲ. ಅವತ್ತು ಸಾವಿರಾರು ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡು ಅಂತಹ ಸಂದರ್ಭದಲ್ಲಿ ಇವತ್ತು ಮನೆಗೊಂದು ಗಿಡವನ್ನು ನೆಡುವ ಮುಖಾಂತರ ಸರ್ಕಾರದ ಯಾವುದೇ ಅನುದಾನ ಪಡಿಬೇಕಾಗ್ಲಿ ಗಿಡವನ್ನು ನೆಟ್ಟು ಅನುದಾನವನ್ನು ಪಡೆಯಬೇಕಂತ ಕಾನೂನು ರಚನೆ ಮಾಡಬೇಕಾದಂತಹ ಪರಿಸರ ಇಲಾಖೆ ಅಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು ಇವತ್ತು ರಸ್ತೆ ಅಗಲೀಕರಣ ಮತ್ತಿತರ ಅಭಿವೃದ್ಧಿ ಹೆಸರಿನಲ್ಲಿ, ಕೈಗಾರಿಕೆ ಹೆಸರಿನಲ್ಲಿ ಮರಣ ಹೋಮ ಮಾಡ್ತಾ ಇದ್ರು ಯಾಕೆ ಪರಿಸರ ಪ್ರೇಮಿಗಳು, ಪರಿಸರ ಅಧಿಕಾರಿಗಳು, ಅರಣ್ಯ ಇಲಾಖೆಗಳು ಮೌನವಾಗಿದ್ದಾರೆ ಅಂತ ಪ್ರಶ್ನೆ ಮಾಡುವ ಜೊತೆಗೆ ಈ ಕೂಡಲೇ ರಸ್ತೆ ಅಗಲೀಕರಣ ಮತ್ತು ನಿವೇಶನಗಳು, ಕೈಗಾರಿಕೆ ಅಭಿವೃದ್ಧಿ ಹೆಸರಿನಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಮರ ಬೃಹತವಾಗಿ ಬರೆದ್ಬಿಟ್ಟಿದೆ, ಮುಂಗಾರು ಮಳೆಗೆ ಬಿದ್ದೋಗ್ತಾ ಇದೆ ಅಂತೇಳಿ ಏನು ನೆಪ ಹೇಳಿ ಮರಣ ಹೋಮ ಮಾಡುತ್ತಿರುವಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಕೈಗಾರಿಕೆ ಮತ್ತು ರಸ್ತೆ ಅಗಲೀಕರಣ ಹೆಸರಿನಲ್ಲಿ ಮರಣ ಹೋಮವನ್ನು ನಿಲ್ಲಿಸಬೇಕು. ಇಲ್ಲವಾದರೆ ರೈತ ಸಂಘದಿಂದ ಈ ಕಡಿದಿರುವ ಮರಗಳ ಸಮೇತ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಪರಿಸರ ಉಳಿಸುವ ಮತ್ತು ಮರಗಿಡಗಳನ್ನು ಉಳಿಸುವ ಚಳುವಳಿ ಮಾಡುವ ಎಚ್ಚರಿಕೆಯನ್ನು ನೀಡುವ ಜೊತೆಗೆ ಇವತ್ತು ಮರ ಕಡಿತಾ ಇದ್ದಾರೆ. ಆದ್ರೆ ಸಾಮಾಜಿಕ ಅರಣ್ಯ ಇಲಾಖೆಯವರು ಎಲ್ಲಂದ್ರೆ ಅಲ್ಲಿ ಕೈಗಾರಿಕೆಯಲ್ಲಿರ್ಬೋದು, ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳ ಅಕ್ಕಪಕ್ಕದ ಚರಂಡಿ ವ್ಯವಸ್ಥೆಯಲ್ಲಿ ಕಂಬಗಳೇ ಇರಲಿ ಯಾವುದೇ ಇರಲಿ ಮರಗಿಡಗಳು ಉಳಿತದೆ. ಅದಕ್ಕೆ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇರುವಂತ ಸಾಮಾಜಿಕ ಅರಣ್ಯ ಇಲಾಖೆ ಅಧಿಕಾರಿಗಳಾದಂತಹ ಆನಂದ್ರವರೇ ಮತ್ತು ಎಲ್ಲಾ ತಾಲೂಕಿನ ಅರಣ್ಯ ಅಧಿಕಾರಿಗಳೇ ಇವತ್ತು ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳ ಮರಣ ಹೋಮಗಳನ್ನು ಮಾಡ್ತಾರೆ, ಅಭಿವೃದ್ಧಿ ಹೆಸರು ಮರಣ ಹೋಮ ಮಾಡ್ತಾರೆ. ನಿಮ್ಗೆ ಕಣ್ಣಿ ಕಾಣಿಸಲ್ವಾ? ಇವತ್ತು ಮರ ಕಡ್ದಾಕ್ತಾರೆ, ನಾಳೆ ಅದೇ ಮರಗಳನ್ನ ಇನ್ನೂಳ್ತಾರೆ ಗಿಡಗಳು ತಗೊಂಬಂದು ಅದರಲ್ಲಿ ಕೋಟಿ ಲಂಚವನ್ನು ಲೂಟಿ ಮಾಡುವಂತಹ ಈ ಅಧಿಕಾರಿಗಳ ರೈತ ವಿರೋಧಿ ಧೋರಣೆ ಮತ್ತು ಪರಿಸರ ವಿರೋಧಿ ಧೋರಣೆ, ಮರ ವಿರೋಧಿ ಧೋರಣೆಯನ್ನು ಖಂಡಿಸುವ ಜೊತೆಗೆ ಶೀಘ್ರದಲ್ಲೇ ಕೈಗಾರಿಕೆ ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ, ಅಗಲೀಕರಣ ಹೆಸರಿನಲ್ಲಿ ಮರಣ ಹೋಮ ಮಾಡುತ್ತಿರುವ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಇದನ್ನು ತನಿಖೆ ಮಾಡಲು ವಿಶೇಷ ತಂಡ ರಚನೆ ಮಾಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ.